Hey guys, welcome back to my YouTube channel ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ಜಾಸ್ತಿ ನಾನು ಇವಾಗ ಮಾತಾಡೋದು ಡ್ರ್ಯಾಗ್ ಮಾಡೋದು ಬಿಟ್ಟು ಏನು ವಿಡಿಯೋ ಇದೆ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಯಾಕೋ ತುಂಬ ಶುರು ಮಾಡ್ಕೊಂಡ್ಬಿಟ್ಟಿದ್ದೀನಿ ವ್ಲಾಗಲ್ಲಿ ಅನ್ನಿಸ್ತು. ಸೊ ಅದಕ್ಕೆ ನಾನು ಇವಾಗ ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ರಾತ್ರಿ ತನಕ ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಬಿಕಾಸ್ ಇವತ್ತು ವ್ಲಾಗಲ್ಲಿ ತುಂಬ ತಿನ್ನೋ ಥರದನ್ನು ನಾನು ಇವಾಗ ತೋರಿಸೋದಿದೆ. ಸೊ ಅದಕ್ಕೆ ನೀವು ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ಮೇಕ್ ಶೂರ್ ಲೈಕ್, ಶೇರ್, ಕಮೆಂಟ್ and subscribe to my YouTube channel. So hey guys, welcome back to ಸಿಂಚನಾ ಮೋಹನ್ ವ್ಲಾಗ್ಸ್. ಸೊ ಬೆಳಗ್ಗೆದ್ದು ತಿಂಡಿ ತಿಂದಾಯಿತು. ತಿಂಡಿ ಏನಂದರೆ ಇಡ್ಲಿ ಸಾಂಬಾರು. ನಮ್ಮ ಅಕ್ಕ ರೆಡಿ ಆಗ್ತಾಳೆ. ಯಾಕೆ ಕಲರ್ ಡ್ರೆಸ್ ಅಂದರೆ ನಾನು ಬಟ್ಟೆ ಮೇಲೆ ಸಾಂಬಾರು ಚೆಲ್ಕೊಬಿಟ್ಟೆ. ಸೊ ಅದಕ್ಕೆ ಕಲರ್ ಡ್ರೆಸ್ ಇವತ್ತು. ಸ್ಕೂಲಲ್ಲಿ ಬೈದಿರಲಿ ಅಂತ ಕೇಳ್ಕೊತೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮ ಅಕ್ಕ ಏನೇನು ಮಾಡ್ತಾಳೆ ತೋರಿಸ್ತೀನಿ. ನನ್ನಂತೂ ಕರ್ಕೊಂಡು ಹೋಗಲ್ಲ. ಸೊ ಇವಾಗ 9:20 ಏನೋ ಆಗಿದೆ, ಹೊರಟಿದ್ದೀವಿ. ಬ್ರೇಕ್ಫಾಸ್ಟ್ ಇದೆ, ಇವತ್ತು ಪ್ರಮೋಷನ್ ಇರೋದು. ನೀವೆಲ್ಲ ನೋಡಿರ್ತೀರ ಹೋಟೆಲ್. ನಾನು ಇವತ್ತು ನಾವು ಹೆಂಗೆ ಶೂಟ್ ಮಾಡ್ತೀವಿ, ಹೆಂಗೆ ತಿಂತೀವಿ, ಪ್ರತಿಯೊಂದೂ ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ಅದು ರೆಡಿ ಆಗಿದ್ದೀವಿ. ಮಿಸ್ ಮ್ಯಾಚ್ ಹಾಕ್ಕೊಂಡಿದ್ದೀನಿ. ಇದೇ ಒಂದು ಸಪ್ರೇಟ್ ಬಿಕಾಸ್ ಇವಾಗೆಲ್ಲ ಅದೇ ಟ್ರೆಂಡಲ್ಲಿ ಅಂದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಸೊ ಮೇಕಪ್ ಅಂತೂ ಮಾಡ್ಕೊಳಕ್ಕೆ ಬರೋಲ್ಲ, ಬರೀ ಲಿಪ್ಸ್ಟಿಕ್ ಅಷ್ಟೇ ಹಾಕ್ಕೊಳಕ್ಕೆ ಬರೋದು. ಸೊ ಅದನ್ನೇ ಹೇಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ನನ್ನ ಜೊತೆ ಅಮ್ಮ ಮತ್ತು ಪೂರ್ಣ ಬರ್ತಿದ್ದಾಳೆ ಇವತ್ತು. ಪೂರ್ಣ ನೋಡಿಲ್ಲ ಅನ್ಸುತ್ತೆ ಪೂರ್ಣನ ನೀವು. ಸೊ ಲೆಟ್ಸ್ ಇವತ್ತು ಬ್ಲಾಗಲ್ಲಿ ತೋರಿಸ್ತೀನಿ. ಬಾ ಹೋಗೋಣ. ಈ ಥರ ಕರ್ಕೊಂಡು ಹೋಗ್ತಿದ್ದಾರೆ. ಐರನ್ ಬಟ್ಟೆ ಎಲ್ಲ. ಏನೋ ಬೈತಿದ್ದಲ್ಲ ಏನು ಟೈಮ್ ಸೆನ್ಸ್ ಇಲ್ಲ ನಿಮ್ಗಳಿಗೆ. ಯಾರು ನಿಮ್ಮನ್ನ ಕಾಯಲ್ಲ, ಗೊತ್ತಾಯ್ತಾ? ತಿಳ್ಕೊಳ್ಳಿ. ಟೈಮ್ ಅಂದ್ರೆ ಆ ಟೈಮ್ ಹೊರಟ್ಬಿಡ್ಬೇಕು. ಕಾಯ್ಸ್ ನೋಡಿ ಹೆಂಗ್ ಬೈತಾರ ನಮ್ಮಪ್ಪ. ಒಂದು ದೊಡ್ಡ ಕ್ರಿಯೇಟರ್ಗೆ ಹಿಂಗ್ ಬೈತಾರಲ್ಲ. ಕ್ರಿಯೇಟರ್ ಏನಕ್ಕೆ ನಿನ್ನ ಗಾಡಿ ತಗೊಂಡೋಗು. ಏ ಕೊಡು, ನಂಗೆ ಓಡ್ಸಕ್ ಆಗಲ್ಲ. ಅಪ್ಪ ಏನಂದೆ ಅದು? ಹೇಳು, ನಿಂದೇನಲ್ಲ ಅದೇನು? ಸುಮ್ಮನೆ ಹೋಗಿ. ಏನಂದೆ? ರಾಸ್ಕಲ್. ಕಾಯ್ಸ್ ನಮ್ಮಪ್ಪ ಹೇಳಿದ್ರು ನಿಮ್ದೇನೂ ಇಲ್ಲ, ಎಲ್ಲ ನಮ್ದೇ ಅಂತೆ. ಅದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಯುವರ್ ಮನಿ ಇಸ್ ಮೈ ಮನಿ, ಮೈ ಮನಿ ಇಸ್ ಮೈ ಮನಿ. ಸರಿ ಬಾಮ್ಮ. ಅಯ್ಯೋ ಇವರು ಹೊಡೆದ್ರೆ ಹಂಗೆ. ಗೈಸ್ ಇವ್ರಿಗೆ ಇಡ್ಲಿ, ನಾವಲ್ಲಿ ಮಸಾಲೆ ದೋಸೆ, ದಮ್ ರೋಟು, ಬಿಸಿಬೇಳೆ ಬಾತು ಎಲ್ಲ ತಿನ್ಕೊಂಡು ಬರ್ತೀವಿ. ಬಟ್ ನಮ್ಮ ಅಪ್ಪಂಗೆ ಹೋಟ್ಲು ಫುಡ್ಡೆಲ್ಲ ಆಗಲ್ಲ ಅಂತ ಎಲ್ಲ ಬಿಟ್ಟು ಹೋಗ್ತಾ ಇದೀವಿ ನಾವು. ಗ್ರೀನ್ ಓಕೆ ಲೆಟ್ಸ್ ಗೋ. ಇವಾಗ ನನ್ನ ಗಾಡೀಲಿ. ಪ್ರಮೋಷನ್ ಎಲ್ಲ ಮನೆಗೆ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗಿದ್ದು. ಹಂಗೆ ಆನ್ ದ ವೇ ನಮ್ಮ ಕಸಿನ್ ಮನೆಗೆ ಹೋಗಿ ಮಾತಾಡ್ಕೊಂಡು ಟೀ ಎಲ್ಲ ಕುಡ್ಕೊಂಡು ಬಂದ್ವಿ. ನಾನು ಅಲ್ಲಿ ಇದ್ದಾಗ ಫುಲ್ ಮಾತಾಡ್ತಾ ಫುಲ್ ಡೀಪ್ ಮಾತುಕತೆ ಆಗ್ತಿತ್ತು. ಬ್ಲಾಗ್ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ. ಮತ್ತು ಅಷ್ಟೊತ್ತಲ್ಲೆಲ್ಲ ನಿಂತ್ಕೊಂಡು ವೀಡಿಯೋ ಮಾಡಿ ಪುನಃ ಬ್ಲಾಗ್ ಮಾಡೋದು ಇದಾಗೋಯ್ತು. ಅದಕ್ಕೆ ಇವಾಗ ಕಂಟಿನ್ಯೂ ಮಾಡಿದ್ದೀನಿ. ಇವಾಗ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಎಡಿಟ್ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದ್ಬಿಟ್ಟು ಇವಾಗ 2:30 ಏನೋ ಆಗಿದೆ. ಸಂಜೆ ಮನೇಲಿ ಥೈರಾಯ್ಡೆ ಮಾಡ್ತಿದ್ದೀವಿ. ಆ್ಯಂಡ್ ಇವತ್ತು ಒಂದು ಸಂಜೆ ಪಾನಿಪುರಿ ತಿಂದ್ಕೊಂಡು ಅದೊಂದು ವಿಡಿಯೋ ಮಾಡೋದೊಂದು ಪ್ಲ್ಯಾನ್ಸ್ ಇದೆ. ಸೊ ಅದಕ್ಕೆ ಐ ಥಾಟ್ ಆಫ್ ವ್ಲಾಗ್ ಮಾಡ್ತಿದ್ದೀನಲ್ವ, ಅದು ಕಂಪ್ಲೀಟ್ ಫುಡ್ ಬ್ಲಾಗಿಂಗೇ ಆಗಿರುತ್ತೆ. ಬೆಳಗ್ಗೆ ಹೈಗಿರಿಯಲ್ಲಿ ಪ್ರಮೋಷನ್ ಇತ್ತು, ಆ್ಯಂಡ್ ಸಂಜೆ ಬಂದಿದೆ. ಮತ್ತು ಅಮ್ಮ ಥೈರಾಯ್ಡೆ ಮಾಡ್ತಿದ್ದಾರೆ. ಥೈರಾಯ್ಡೆ ಇಷ್ಟು ತಿಂತೀರಾ ಅಂತ ಅನ್ಕೊಳಕ್ಕೆ ಹೋಗ್ಬಿಡಿ. ಯಾಕೆ ಅಂದರೆ ಅದು ಅಮ್ಮಂಗೆ ತುಂಬ ಆಸೆ ಆಗಿಬಿಟ್ಟಿತ್ತು. ಆ್ಯಂಡ್ ಇವತ್ತು ವಡೆ ಮಾಡ್ತಿದ್ವಿ. ಸೊ ಅದಕ್ಕೆ ಮೊಸರು ಹಾಕಿದ್ರೆ ಥೈರಾಯ್ಡ್ ಆಗುತ್ತಲ್ವ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಆ ರೆಸಿಪಿ ಇವತ್ತು ನಿಮ್ಮ ಜೊತೆನೂ ಶೇರ್ ಮಾಡ್ತೀವಿ. ಸೊ ಇವಾಗ ಒಂದಷ್ಟು ರೆಸ್ಟ್ ಮಾಡಿಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ನನ್ನ ತಮ್ಮ ಒಂದು ಒಳ್ಳೆ ಸೀನ್ ಮಾಡ್ಕೊಂಡಿದ್ದಾನೆ. ಟ್ಯೂಷನಲ್ಲಿ ಟ್ರೂತ್ ಆರ್ ಡೇರ್ ಆಡೋದಂತೆ. ಟ್ಯೂಷನಲ್ಲಿ ಒಬ್ಬ ಡೇರ್ ಕೊಟ್ಟಿದ್ದಾನೆ, ಲೈಕ್ ನೀನು ಸ್ಕೂಲಲ್ಲಿ ಹೋಗ್ಬಿಟ್ಟು ಒಂದು ಹುಡುಗಿದು ಐ ಡಿ ಕಾರ್ಡ್ ತೊಗೊಂಡ್ಬರ್ಬೇಕು ಅಂತ. ಇವನೇನು ಮಾಡಿದ್ದಾನೆ, ಟ್ಯೂಷನಲ್ಲಿ ಹೇಳಿರೋದನ್ನು ಸ್ಕೂಲಲ್ಲಿ ಒಂದು ಹುಡುಗಿ ಐ ಡಿ ಕಾರ್ಡ್ನ ತೊಗೊಬಿಟ್ಟಿದ್ದಾನೆ. ಸೊ ಅದು ಇವಾಗ ಕಂಪ್ಲೇಂಟ್ ಬಂದಿದೆ. ಆ್ಯಂಡ್ ಇವತ್ತು ಅವನಿಗೆ ಕಜ್ಜಾಯ, ಬಿಸಿ ಕಜ್ಜಾಯ ಮಾಡಿ ಕೊಡೋಲ್ಲ ನಾನು ಅಂತ ಅಪ್ಪ ಅಮ್ಮ ಇವರು ಫಿಕ್ಸ್ ಆಗಿದ್ದಾರೆ. ಸೊ ಅವ್ನು ಬರೋದನ್ನು ವೆಯ್ಟ್ ಮಾಡ್ತಿದ್ದೀನಿ. ಪಾಪ ನಮ್ಮ ಅಮ್ಮಂಗೆ ಟ್ರೂತ್ ಆರ್ ಡೇರ್ ಅಂದರೆ ಗೊತ್ತಿಲ್ಲ. ಏನೇ ಟ್ರೂತ್ ಆರ್ ಡೇರ್ ಅಂದ್ರೆ ನಮ್ಮಮ್ಮ ಇದಕ್ಕೆ ಯೂಟ್ಯೂಬ್ಗೆ ಬ್ಲಾಗ್ ಮಾಡೋಕ್ಕೇನೋ ಹೇಳ್ತಿದ್ದಾರೇನೋ ಅಂತ ನಾನು ಅಂದ್ಕೊಂಡೆ. ಬಟ್ ಅದನ್ನು ಸ್ಕೂಲಲ್ಲಿ ಟ್ಯೂಷನಲ್ಲಿ ಬಾಸ್ ಆಡಿಬಿಟ್ಟು ದೊಡ್ಡ ಸೀನ್ ಮಾಡ್ಕೊಂಡಿದ್ದಾರೆ ಸ್ಕೂಲಲ್ಲಿ. ಸೊ ಫೋನಲ್ಲಿ ಮ್ಯಾಮ್ ವಿಚಾರಿಸ್ಕೊತಿದ್ದಾರೆ. ಸೊ ಅವ್ನು ಬಂದಮೇಲೆ ನಮ್ಮಮ್ಮ ಇವತ್ತು ಹೆಂಗೆ ಬೈತಾರೆ ಅವ್ನಿಗೆ ಅಂತ ತೋರಿಸ್ತೀನಿ. ನೀವು ಎಂಟರ್ಟೈನ್ಮೆಂಟ್ ತೊಗೊಳ್ಳಿ.
ಬಂದಿದ್ದಾರೆ ಇವತ್ತು ವಿಚಾರಿಸ್ಕೋಬೇಕು ಅವ್ರನ್ನ, ಅವ್ರಿಗೆ ಐಡಿಯಾ ಇಲ್ಲ. ಲೆಟ್ಸ್ ಸಿ. ಯಾವುದು ಗೇಮ್ ಅದು? ಏನು ಗೇಮು? ಏನು ಗೇಮ್ ಅದು? ಏನು ಗೇಮು ಅಂದೆ? ಯಾವ ಆಟ ಆಡೋದು? ಯಾವ ಆಟ ಆಡೋದು ಅಂದೆ? ಯಾರು ಹೇಳ್ಕೊಟ್ಟಿರೋದೆಲ್ಲ? ಯಾರು ಹೇಳ್ಕೊಟ್ಟಿದ್ದು? ಸನತ್ ಯಾರು ಹೇಳ್ಕೊಟ್ಟಿದ್ದು ಅಂದೆ? ಹುಡುಗ ನಿನಗೆ ಯಾಕೆ ಪರಿಚಯ? ಹುಡುಗ ನಿನಗೆ ಯಾಕೆ ಪರಿಚಯ ಅಂತ ನಾನು ಕೇಳ್ತಿರೋದು. ನಿಂದ ಅದೇ ಕೆಲಸ. ಯಾರು ಹೇಳ್ಕೊಟ್ರು ಅಂತ ಕೇಳ್ತಿರೋದು? ಏನ್ ಗೊತ್ತಿಲ್ಲ? ಪ್ರೂಫ್ ಇದು, ಮಾತಾಡಲಿ ಬಿಡು. ಏನ್ ಅನ್ಕೊಂಡಿದ್ಯ? ಏನ್ ಆಟ? ಯಾವ ವಯಸ್ಸದ ಆಟ ಆಡೋದು? ಅಲ್ಲಿ ಮಾತಾಡೋಗ. ಏನ್ ಟ್ರೂತ್ ಆರ್ಡರ್ ಆಡೋದು ಈ ವಯಸ್ಸಿಗೆ? ಮಾತಾಡಲಿ. ಹೋಗು ಆಚೆ, ಹೋಗು ಮುಟ್ಕೊಂಡು ಹೋಗು ಆಚೆ ಹೋಗು. ಏನ್ ಇವನ್ನ ಸಪೋರ್ಟ್ ಮಾಡ್ದಷ್ಟು ತುಂಬಾ ಕೆಟ್ಟವನಾಗಿದ್ಯಾ? ಏನಕ್ಕೆ ಅವನ ಯಾರ ಐಡಿ ಇಸ್ಕೊಳಕ್ ಹೋಗಿದೆ? ಯಾರ್ದ ಐಡಿ ಇಸ್ಕೊಳಕ್ ಹೋಗಿದೆ? ಸುಳ್ಳು ಹೇಳ್ಬೇಡ ಸನತ್. ನಾನು ಎಲ್ಲದಕ್ಕೂ ಬಿಡ್ತೀನಿ ಅನ್ಕೋಬೇಡ. ಯಾರ್ದ ಐಡಿ ಇಸ್ಕೊಳಕ್ ಹೋಗಿದ್ದೆ? ಆ ಕ್ಲಾಸ್ಗೆ ಯಾಕೆ ಹೋಗಿದೆ? ಸಾಹಿತ್ಯ ಯಾಕೆ? ಸಾಹಿತ್ಯ ಅವ್ನಿಗೆ ಹೆಂಗ್ ಗೊತ್ತು? ನಿಂಗೆ ಹೆಂಗ್ ಗೊತ್ತು ಅಂದ್ರೆ? ಏನಕ್ಕೆ ಅವನಿಗೆ? ನಂಗೆ ಗೊತ್ತಿರೋದು. ಏನಕ್ಕೆ ಟ್ರೂತ್ ಆರ್ ಡೇ ಏನೇ ಆಡೋದು? ನಾನು ಆಡ್ತಿರ್ಲಿಲ್ಲ, ಅವನೇ ನಾ ಬೇಡ ಅಂದ್ರು ಅವನೇ ಕರೆದಿದ್ದು. ಸನತ್ ಸುಳ್ಳು ಹೇಳ್ಬೇಡ ಸನತ್. ನಿಜ. ಈಗ ಅಪ್ಪನೇ ಬರೋದು ಟ್ಯೂಷನ್ ಬಿಡಕ್ಕೆ. ನಿನಗಿದೆ ನಾನು ಪಾಪ ಮಗು ಪಾಪ ಅಂತ ಬಿಟ್ರೆ ನನಗೆ ಹುಡುಕ್ ಬರುತ್ತೆ. ನೀನು ಭಾರಿ ಇದೆಯಾ ಸನತ್. ನಾನು ಪಾಪ ಅಂದ್ರೆ ಉಗಿತಾರೆ ಕ್ಯಾಕರ್ಸಿ ಏನ್ ಹಿಂಗ್ ಬೆಳ್ಸಿದ್ಯಾ ಅಂತ. ಅದಕ್ಕೆ ಇಸ್ಕಾನ್ಗೆ ಹೋಗು ಅಂತ ಹೇಳದ್ ನಾನು. ಈ ದರಿದ್ರ ಬುದ್ಧಿ ಎಲ್ಲ ಬರಲ್ಲ ಅಂತ. ಅಲ್ಲ ಅಮ್ಮ, ನಮ್ಮನೇಲಿ ಏನಾಗಿದೆ ಅಂದ್ರೆ ಇವ್ನ ಇಸ್ಕಾನ್ಗೆ ಕಳ್ಸಕ್ ಹೋಗಿ ನಾವೇ ಡಿವೋಟಿಸ್ ಭಕ್ತರಾಗ್ಬಿಟ್ಟಿದೀವಿ. ಈ ನನ್ ಮಗ ಒಂದಿನೂ ಹೋಗಿಲ್ಲ. ನಾವೇ ಅಲ್ಲಿ ಕುತ್ಕೊಂಡು ಫುಲ್ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಡೈಲಿ ವೀಕ್ಲಿ 2 days ಆದ್ರೂ ಹೋಗೇ ಹೋಗ್ತೀವಿ. ಇವನು ಒಂದಿನ ಹೋಗಿಲ್ಲ, ಒಂದಿನ ಇಲ್ಲ, ಒಂದಿನ ಅದೇ ಫ್ರೀ ಫೈರ್ ಅಂತೆ, ಪಬ್ಜಿ ಅಂತೆ ಅಂತವ್ ಆಡು ಅಂದ್ರೆ ಆಡ್ತಾನೆ. ಅವ್ನ ಫ್ರೆಂಡ್ಸ್ಗೂ ಫೋನ್ ಮಾಡ್ಬಿಟ್ಟು ಕನೆಕ್ಟ್ ಆಗೋ, ನೀನು ಬರೋ, ಶೂಟ್ ಮಾಡೋ, ಅವ್ರನ್ನ ಸಾಯಿಸೋ, ಇವನ್ನ ಕೊಡಲ್ಲ. ಇವತ್ತಿಂದ ನನ್ನ ಟ್ಯಾಬಲ್ಲಿ ಎಡಿಟ್ ಮಾಡ್ತೀನಿ, ಚೆನ್ನಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಗೈಸ್. ಇವನು ಟ್ಯಾಬ್ ಬಿಟ್ಬಿಟ್ಟು ನಾವು ಇವನ್ನ ಅದಕ್ಕೆ ನಾವೇ ಹಳ್ಳಕ್ಕೆ ತಳ್ತಾ ಇದ್ದೀವಿ. ಕೊಡಲ್ಲ ಇನ್ಮೇಲೆ. ಆಮೇಲೆ ನೆಕ್ಸ್ಟ್ 3 years ಇವನ್ನ ಹಾಸ್ಟ್ಲಿಗೆ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈ ಸಂಡೇ ಹೋಗಿ ಮಾತಾಡ್ಕೊಂಡು ಬರಬೇಕು. ಹಾಸ್ಟ್ಲಿಗೆ ಹಾಕ್ಬಿಡ್ತೀವಿ. ಹಾಸ್ಟ್ಲು ಅಂದರೆ ಇದು ಆಶ್ರಮ. ಹಾಸ್ಟೆಲಲ್ಲೂ ಸ್ವಲ್ಪ ಹೈಫೈ ಇರುತ್ತೆ, ಮತ್ತು ಅಲ್ಲೂ ಪೋಲಿ ಹುಡುಗರೇ ಬಂದಿರ್ತವೆ. ಆಶ್ರಮಕ್ಕೆ ಕಳಿಸಿದ್ರೆ ಸ್ವಲ್ಪ ಪುರೋಹಿತ್ಗೆ ಮನೆಯವ್ರು ಬಂದಿರ್ತಾರೆ, ಸರಿ ಹೋಗುತ್ತೆ ಇವ್ನಿಗೆ ಅಲ್ವಮ್ಮ? ನಿಜ ಅಂತೆ. ಹಸುನೂ ಹೂ ಅಂದ್ಬಿಡ್ತು, ಹಸುನೂ ಹೂ ಅಂದ್ಬಿಟ್ಟಿದೆ. ಫಿಕ್ಸ್ ಇವನ್ನ ಕಳ್ಸೋದು ನಾವು. ಮನೇಲಿ ಇಡ್ಸ್ಕೊಳ್ಳಲ್ಲ, ಕಳಿಸ್ತೀವಿ ಇವನ್ನ. ಮನೇಲಿ ಇದ್ದಷ್ಟು ಗಾಂಚಲಿ ಜಾಸ್ತಿ ಆಗಿದೆ. ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಮಸಾಲೆ ಪುರಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ತುಂಬ ದಿನ ಆಯಿತು ತಿಂದು, ಲೈಟಾಗಿ ನಮ್ಮಮ್ಮನ ಜೊತೆ. ಸೊ ಲೆಟ್ಸ್ ಗೋ. ಸನತ್ಗೂ ಪಾರ್ಸೆಲ್ ತರಬೇಕು. ಅಮ್ಮಂಗೆ ನಿಂತ್ಕೊಳ್ಳೋಕ್ಕಾಗಲ್ಲಂತೆ, ಸೊ ಅವ್ರಿಗೂ ಪಾರ್ಸೆಲ್ ತರಬೇಕು ಅಷ್ಟೇ. ಯಾರೂ ಇಲ್ಲ ಇಲ್ಲಿ. 10 ಗಂಟೆ ಥರ ಇದೆ, ಬಟ್ ಇವಾಗ ಟೈಮ್ ಜಸ್ಟ್ 7:15 ಏನೋ ಅಷ್ಟೇ. ಹೋಗುವ ಬನ್ನಿ. ತಿನ್ನಬೇಕಾಗಿದ್ದು ಅಂಗಡಿನೇ ತೆಗ್ದಿಲ್ಲ, ಸೊ ಅದಕ್ಕೆ ಬಂಗಾರಪೇಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತೇ ಅಂಕಲ್ ತೆಗ್ದಿಲ್ಲ. ನಮ್ಮಮ್ಮ ಕಾಫಿ ಪುಡಿ ತೊಗೊಂಡಿದ್ದಾರೆ. ಸ್ಮೆಲ್ಲು ಘಮ ಘಮ ಅಂತ ಇದೆ. ಸೊ ಬಂಗಾರಪೇಟೆ ನಮ್ಗೆ ಆ್ಯಕ್ಚುಲಿ ಇಷ್ಟ ಇಲ್ಲ, ಬಿಕಾಸ್ ಏನೋ ನಂಗೆ ಸೆಟ್ ಆಗಿಲ್ಲ ಅದು. ನಂದು ಒಂದು ಪರ್ಟಿಕ್ಯುಲರ್ ಅಂಗಡಿ ಇತ್ತು, ಅಲ್ಲಿ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು, ಬಟ್ ಇಲ್ಲಿ ಇಷ್ಟ ಆಗಿಲ್ಲ. ಬಟ್ ಸ್ಟಿಲ್ ಏನು ಮಾಡೋದು, ಚಪ್ಪಲ ನನಗೆ ಬಯಸ್ತೀನಿ ಅಂತಂದೆಲ್ಲ, ಅದಕ್ಕೆ ಅವನೇ ಬಾಗ್ಲಾಕೊಂಡು ಹೋಗಿದ್ದಾನೆ. ಏನಿಲ್ಲ, ಆ್ಯಕ್ಚುಲಿ ವೀಡಿಯೋ ಮಾಡೋ ಪ್ಲ್ಯಾನ್ ಇತ್ತು, ತೆಗ್ದೇ ಇಲ್ಲ ಇವತ್ತು. ಅದಕ್ಕೆ ನಾನು ಗೊಣಗಿದ ಥರ ಹೋಗಬೇಡ, ನನಗೆ ಆಗಲ್ಲ.
ಬರೀ ಇಂಥವೇ ಗಾಯ್ಸ್. ಸೊ ಇವಾಗ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ಬಿಟ್ಟು ತಗೋ ದುಡ್ಡು ಹಿಡ್ಕೊ. ಜಿಜಿಪ್ಸು ಅದೇ ನಂಗೆ ಒಂದೆರಡು ಕೊಡ್ತಾರೆ. ತುಂಬ ವರ್ಷ ಆಗಿತ್ತು ಅದು ತಿಂದು. ಈ ಅಂಗಡಿಯಲ್ಲಿ ಬರ್ತಿದ್ದೆ, ಚಿಕ್ಕ ವಯಸ್ಸಲ್ಲಿ ತೊಗೊತಾ ಇದ್ದೆ, ಬಟ್ ಇವಾಗ ಬರಲ್ಲ. ಆಮೇಲೆ ಜಿಜಿಪ್ಸ್ ಎಲ್ಲ ಯಾರು ತಿಂತಾರೆ ಗೈಸ್, ಇವಾಗೆಲ್ಲ ಡೋನಟ್ ಮಾರ್ಷ್ಮೆಲೋಸ್ ಅದಕ್ಕೆ ಹೋಗ್ಬಿಡ್ತಾರೆ. ಬಟ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ ಅದು. ಸೊ ಇವಾಗ ಇಲ್ಲಿಂದ ಬಂಗಾರಪೇಟೆಗೆ ಹೋಗ್ತಾ ಇದ್ದೀವಿ. ವೈರಲ್ ಮಾಡ್ಬಿಡ್ತೀನಿ ನಿಮ್ಮನ್ನ. ಹಾಂ ಗೈಸ್, ಎಲ್ಲ ಈ ತರಕಾರಿ ಅಂಗಡಿಗೆ ಬನ್ನಿ ತಗೊಳಕ್ಕೆ. ನನ್ನ ಹೆಸರಲ್ಲಿ ಡಿಸ್ಕೌಂಟ್ ಹಾಕ್ಕೊಡ್ತಾರೆ. ಗೈಸ್, ನಾನು ಮಸಾಲೆ ಪುರಿ ಹೆಂಗಿತ್ತ ಸನತ್ತು? ಚೆನ್ನಾಯ್ತಾ? ಸೊ ನಾನು ತೈರೋಡೆ ತಿನ್ನೋಕ್ಕೆ ಆಗಿಲ್ಲ, ಬಿಕಾಸ್ ಮಸಾಲೆ ಪುರಿನೇ ಫುಲ್ ಆಗಿಬಿಡ್ತು. ನಮ್ಮಮ್ಮ ಮಾಡಿದ್ದಾರೆ, ನಾನು ತಿಂದಿಲ್ಲ. ತಿಂತೀನಿ ಮತ್ತೆ. ನಮ್ಮಮ್ಮ ಶಾಕು, ತಿನ್ನಲ್ವಾ ಅಂತೆ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ, ಬಟ್ ಅವಳು ಬ್ಲಾಗರೆಲ್ಲ ಬರ್ತಾಳೆ ಗೊತ್ತಿಲ್ಲ. ಸೊ ಅದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಬಂದೆ. ಅವಳು ಕಂಫರ್ಟಬಲ್ ಇದ್ರೆ ನಾಳೆ ಪುನಃ ಹೋಗ್ತಿದ್ದೀನಿ, ಆವಾಗ ಬ್ಲಾಗ್ ಮಾಡ್ತೀನಿ. ಅವಳ ಹೆಸರು ನನ್ನ ಹೆಸರು ಸೇಮ್ ಸಿಂಚನ ಭರದ್ವಾಜ್ ನೋಡಿ. ಇಲ್ಲಿ ಅವಳಿಂದ ನೋಡ್ತಾಳಂತೆ. ಯಾರ್ಯಾರು ನನ್ನ ನೋಡ್ತಿದಾರೋ, ನನ್ನ ಫಾಲೋ ಮಾಡ್ತಿದಾರೋ, ಥ್ಯಾಂಕ್ ಯು. ನೋಡಿ ಗಾಯ್ಸ್, ಅದಕ್ಕೆ ನಾನು ನಮ್ಮ ಪ್ರಿನ್ಸೆಸ್ ಅನ್ನೋದು. ನೋಡು ಕಾಲ ಎಷ್ಟು ಚೆನ್ನಾಗಿದೆ. ಓಹ್ ಓಕೆ, ನೋಡ. ಸರಿ ಅಮ್ಮನೇ ಹೇಳಿದ್ದು. ಬಿಡು, ಮಗು ತಾನೆ. ಈ ವ್ಲಾಗ್ ಮೇಲೆಗೆ ಏನು ಮಾಡ್ತಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ, ಪ್ಲೀಸ್ ಮೇಕ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್.